ಮುಗಿಸೇ ಕುಂತಿಯನ ಹೊರಗೆ. ನಮ್ಮವ್ವ ಇವತ್ತ ಮಾತಾಡಂಗಿಲ್ಲ. ಇವತ್ತ ಸೋಮವಾರ. ನಮ್ಮವ್ವ ಒಪ್ಪತ್ತದಾಳ. ಮೌನರತ. ಅಯ್ಯೇ ಹೌದನ? ಅದ್ಯಾವ ಊರಾಗಿಂದೇವ ಮೌನರತ ಒಪ್ಪತ್ತು? ನಾ ಕಾಣ್ಲಾರದ್ದು ಇಷ್ಟು ವಯಸ್ಸು ಬಳಸಿದೆ ನಂಗೆ ಗೊತ್ತೇ ಇಲ್ಲ ಬಿಡು. ಅದೆಲ್ಲ ನಂಗೆ ಗೊತ್ತಿಲ್ರಿ ಆಂಟಿಯರ. ನಮ್ಮವ್ವ ಹೇಳಿದ್ಲು ಯಾರ ಮಾತಾಡಿದ್ರೆ ನೀನ ಮಾತಾಡು, ನಂಗೆ ಇವತ್ತು ಮೌನರತ ಅಂದ್ಲು. ನಾ ಅದಕ್ಕೆ ಬಂದವ್ರಿಗೆಲ್ಲ ಅದನ್ನ ಹೇಳಾಕತ್ತೀನಿ. ನೋಡ್ದೇನವ ಹೆಂಗೈತಿ? ಮೌನರತ ಯಾವಾಗ ಏನೇನು ಒಪ್ಪತ್ತು ಮಾಡ್ತಾರೋ, ಏನೇನು ವ್ರತ ಮಾಡ್ತಾರೋ ಒಂದು ಗೊತ್ತಾಗೋದಲ್ಲ. ಹಂಗಲ್ಲ, ಕೆಲವೊಂದು ಹಿಂಗೂ ವ್ರತಗಳು ಇರ್ತಾವು. ಭಾಳ ಮಾತಾಡೋರು ಕಂಡ್ರೆ ಸುಮ್ಮನೆ ಇದ್ದು ಬಿಡೋದು. ಏನಾದ್ರು ಕೇಳಿದ್ರೆ ಇಲ್ಲ ನಾವು ಮೌನ ವ್ರತ ಮಾಡಾಕತ್ತೇವೆ ಅಂತ ಹೇಳೋದು. ಇಲ್ಲ ಅವ್ರಿಗೆ ಬೇಕಾದವ್ರು ಬಂದ್ರೆ ಅವ್ರ ಹತ್ರ ಮಾತಾಡೋದು, ಬೇಡಾದವ್ರು ಬಂದ್ರೆ ಮಾತಾಡ್ಲಾರ್ದಂಗಿರೋದು. ಕೆಲವೊಂದೆಲ್ಲ ಇರ್ತಾವೆ, ಒಬ್ಬೊಬ್ರು ಒಂದೊಂದು ಥರ ಮಾಡ್ಕೊಂಡಿರ್ತಾರೆ. ಈಗ ಅಕ್ಕಿಗೆ ನಮ್ಮ ಹತ್ರ ಮಾತಾಡೋಕೆ ಇಷ್ಟ ಇಲ್ಲನ ಬಿಡು, ಅದಕ್ಕೆ ಮೌನ ವ್ರತ ಅಂತ ಸುಳ್ಳು ಹೇಳಾಕತ್ತಾಳ ಏನ? ಹೌದನ? ಹಂಗೂ ಇರ್ತಾವನ? ಅಲ್ಲೇ ಈ ಬೆಂಡ್ಲಿಗೆ ನೀ ಸೇರಿದ್ವಿ ನಾವು ಮಾತಾಡ್ಲಾರ್ದಂಥದ್ದು. ಬಾಯಿ ಮುಚ್ಕೊಂಡು ಸುಮ್ಮನೆ ಕುಂತ್ಕೊಂಡಾಳ. ನೋಡಲ್ಲಿ ತಲೆ ನೆಲ್ದಾಗಿಟ್ಟು ಹೆಂಗೆ ಕುತ್ಕೊಂಡ. ಮಾತಾಡಿದ್ರೆ ಏನು ಮುತ್ತದ್ರಿ ಬಿಡ್ತಾವ ನಿಕ್ಕಿಗೆ. ಮೌನರತ. ಅಂಟಿಯರ ನೀವು ನಾಳೆ ಬಂದು ಮಾತಾಡ್ರಿ. ಇವತ್ತು ನಮ್ಮ ಒಂದು ಮೌನರತ ಐತಿ. ನೀವು ಸುಮ್ಮನೆ ಮಾತಾಡಿಸ್ಬೇಡ್ರಿ. ಅಕ್ಕಿಗೆ ಸಿಟ್ಟು ಬಂದ್ರೆ ಅಕ್ಕಿ ಮಾತಾಡ್ಬಿಟ್ರೆ ಅಕ್ಕಿ ವ್ರತ ಹಾಳಾಕತಿ. ಹೋಗಿ ನಡೀತಾ ಹೋಗೋಣ. ಅಲ್ಲೇ ಇಲ್ಲಿತಾ ಈಗಾಗಲೇ ಇಷ್ಟು ದೊಡ್ಡ ರಂಗೋಲಿ ಹಾಕಾಕತ್ತಿ? ನಿನ್ನ ಮದುವೆಗೂ ಹಾಕಿರಲಿಲ್ಲ ನೀನು ಇಷ್ಟು ದೊಡ್ಡ ರಂಗೋಲಿನ, ಇವತ್ತು ಹಾಕಾಕತ್ತಿಯಲ್ಲ, ಏನು ವಿಶೇಷ? ಏನಿಲ್ವಾ, ಸುಮ್ಮನೆ ಹಾಕಾಕತ್ತೇನಿ. ಜನ ಭಾಳ ಓಡಾಡ್ತಾರಲ್ಲ ಅದಕ್ಕೆ. ಅಯ್ಯ ಬಿತ್ರಿ, ಹಳೆ ಬಿತ್ರಿ, ಜನ ಭಾಳ ಓಡಾಡಕತ್ತಾರ ಅಂತಾನ ರೋಡ್ಗೆ ಓಡಾಡಕ್ಕೆ ಬರ್ಲಾರ್ದಂಗೆ ಆ ತುದಿಯಿಂದ ಈ ತುದಿವರೆಗೂ ದೊಡ್ಡ ರಂಗೋಲಿ ಹಾಕಿದಿ, ಅದಕ್ಕೆ ಏನು ವಿಶೇಷ ಅಂತ ಕೇಳಾಕತ್ತಾನಿ. ಅಲ್ಲಿ ಬೈ ಎತ್ತಿ, ನೀ ಇಷ್ಟು ಕೇಳಾಕತ್ತಿ ಅಂದಮೇಲೆ ನಂಗೆ ಹೇಳಾರ್ದಂಗೆ ಇರಕ್ಕಾಗ್ತಾನೆ. ಹೇಳೇ ಬಿಡ್ತಾನೆ ಕೇಳು. ಏನು ಗೊತ್ತಾನ, ನಿಮ್ಮ ಮನೆ ಸೊಸೆ ಅದಾಳಲ್ಲ, ನಿಮ್ಮ ತಮ್ಮನ ಹೆಂಡ್ತಿ ಪರಿಮಳ, ಆಕಿ ಏನು ಮಾಡ್ಯಾಳ ಗೊತ್ತಾನ? ನನ್ನ ಬಾಯಿಂದ ಕೇಳ್ತಿ ಬಿಡು ಹೋಗ್ಲಿ, ಇಡೀ ಊರಿಗೆ ಗೊತ್ತಾಗೈತಿ ಸುದ್ದಿ. ಗೌಡ್ರ ಮಗ ಅದಾನಲ್ಲ, ಗೌಡ್ರ ಮಗ ಅವನಿಂದ ಹೋಗ್ಯಾಳಂತ ನೋಡು, ತೋಟದ ಮನ್ಯಾಗ ಅದಾಳಂತ, ಸಿಕ್ಕಿ ಬಿದ್ದಾಳಂತ. ಊರನವ್ರಿಗೆಲ್ಲ ಗೊತ್ತಾಗೈತಿ. ಈಗ ಇನ್ನೊಂದು ಅರ್ಧ ಗಂಟೆ ಒಳಗೆ ಊರನವರು ಇದೇ ದಾರಿ ಒಳಗೆ ಹೋಗ್ತಾರೆ ಎಲ್ಲರೂ. ಅದಕ್ಕೆ ದೊಡ್ಡ ರಂಗೋಲಿ ಹಾಕಿ ಎಲ್ಲರನ್ನೂ ವೆಲ್ಕಮ್ ಮಾಡೋಣ ಅಂತ ಹೇಳಿ ಹಾಕಾಕತ್ತೀನಿ ನೋಡು. ನೀನಿನ್ನೂ ಇದ್ರಾಗೆಲ್ಲ ಬಚ್ಚ ಗೊತ್ತನ? ಸ್ವಲ್ಪ ನೋಡ್ಕೇನು ಮಾತಾಡೋದು ಕಲಿ. ಗೌಡ್ರ ಮಗನ ಹಿಂದೆ ಹೋಗ್ಯಾಳಕ್ಕೆ ಅಂತ ಹೇಳಿ ನಿನಗೆ ಯಾರು ಹೇಳಿದ್ರು? ಅಯ್ಯ ದೊಡ್ಡ ಪುಣ್ಯಾತ್ಗಿತ್ತಿ, ನಿನ್ನ ಸೊಸಿನ ಊರ ಮಂದಿಗೆಲ್ಲ ಹೇಳಂತೇಳಿ ದೇವಗೆ ಫೋನ್ ಮಾಡಿ ಹೇಳಾಳ, ಎಲ್ಲರನ್ನೂ ಕರ್ಕೊಂಡು ಬಾ ಅಂತ ಹೇಳಿ. ನಾನು ಹೊಂಟೇನೀಗ, ಅದೇ ತಯಾರಾಗಿದ್ನ್ಯಾ, ಚೂರು ರಂಗೋಲಿ ಮುಗಿಸ್ ಹೋಗ್ಬಿಡಣ ಅಂತ ಹೇಳಿ ನಿಂತ್ಕೊಂಡೆ ಅಷ್ಟೆ. ಬಾ ಹೋಗೋಣ, ಇಲ್ಲೇ ನನ್ನ ಜೊತೆಗೆ ಕುತ್ಕ, ನಾನು ಬರ್ತೇನೆ. ಈಗ ಇಬ್ರು ಚಾ ಕುಡ್ಕೊಂಡು ಹೋಗೋಣಂತ. ಮತ್ತು ಅಲ್ಲಿ ಹೋದ ಮೇಲೆ ನೀ ಬೇಜಾರು ಮಾಡ್ಕೊಂಡು ಚಾ ಕುಡಿತೀಯೋ ಇಲ್ಲೋ? ಎಷ್ಟೇ ಆಗಲಿ ನಿಮ್ಮ ತಮ್ಮನ ಮಗಳಲ್ಲನ, ಅದಕ್ಕೆ. ಏಯ್ ಬೋಸಡಿ, ಹಳೆ ಬೋಸಡಿ ಅಂತಂದು ಮೊದಲ ನಾಲ್ಗೆ ಬೀಡ ಮಾತಾಡೋದು ಕಲಿ. ನಾನು ಸೊಸಿ ನಿಮಗೆಲ್ಲರಿಗೂ ಹೇಳಿದ್ಲ ಏನ ಇದ್ರಾಗೇನ ಬೇರೆ ಏನೋ ನಡೆದೈತಿ. ನೀ ಹೇಳಿದ್ದೇನ್ರ ನಿಜ ಆಗ್ಬೇಕಲೇ, ಮತ್ತೇನಿಲ್ಲ. ನಿನ್ನ ಹಂಗೆ ಬಂದು ಬಡ ಬಡ್ದ ಬಿಡ್ತಾನೆ ನೋಡು. ಅಯ್ಯಯ್ಯಯ್ಯತ್ತಿ ಸುಮ್ಮನಿರ, ಇಡೀ ಊರು ಮಂದಿ ಹೊಂಟಾರ, ನೀನು ಅಲ್ಲಿಗೆ ಹೊಂಟಿ, ನಿನಗೂ ಗೊತ್ತೈತಿ. ಮತ್ತು ನಾನು ಬೇರೆ ಕೇಳಾಕತ್ತೇನ? ನಾ ಹೇಳಿದ್ದು ನಿಜಾನ ಐತಿ. ಗೌಡ್ರ ಮಗನ ಜೊತೆಗೆ ನಿನ್ನ ಸೊಸೆ ಪರಿಮಳ ಸಿಕ್ಕಿಬಿದ್ದಾಳ. ಹೋಗು, ನೀನು ಹೋಗು. ಮಧ್ಯಾಹ್ನ ಮೇಲೆ ಊರಾಗ ಪಂಚಾಯತಿಗೆ ಮಾಡ್ತಾರಂತ, ಗೊತ್ತೈತೇನ? ಈಕಿನ ನೋಡು, ಈಕಿ ಏನು ಹೇಳಾಕತ್ತಾಳ? ಈಕಿ ಹೇಳಾಕತ್ತಿರೋದು ಖರೇನ? ಏನವ, ನನಗೂ ಹಂಗೆ ಬುಸು ಸುದ್ದಿ ಹಬ್ಬಾಕತ್ತಿತ್ತು. ಏನೋ ಇದು ಸುಳ್ಳು ಸುದ್ದಿನ ಅಂತ ನಾನು ಅನ್ಕೊಂಡೆ. ಮತ್ತು ನೀನು ಕೇಳಿದ್ರೆ ಗೊತ್ತಾಕತ್ತಿ ಅಂದೆ. ಮತ್ತು ನಿನಗೆ ಗೊತ್ತಿಲ್ಲ ಅಂತಿಲ್ಲ, ಬಂದ ತಕ್ಷಣ ಹೆಂಗೆ ಕೇಳೋದು ಅಂತ ಹೇಳಿ ನಾನು ದಾರಿದ್ದಕ್ಕೂ ಸುಮ್ಮನೆ ಬಂದೆ. ನೀನು ಎಲ್ಲೇ ಹೊಂಟಿ ಏನೋ ಅನ್ಕೊಂಡು, ಮತ್ತು ನೀನು ಅಲ್ಲಿಗೆ ಹೊಂಟಿ ಅಂತನ ತಿಳ್ಕೊಂಡೆ ನಾನು. ಈಗ ನೀ ಹೇಳಿದ್ಮೇಲೆ ಗೊತ್ತಾಗತ್ತತ್ ನಿನಗೆ ಗೊತ್ತಿಲ್ಲ ಅಂತ ಹೇಳಿ. ಇಲ್ಲೇವಾ, ನಾನು ಅಲ್ಲಿಗೆ ಹೊಂಟಕ್ಕೆಲ್ಲ ನಾನು ಸೊಡೋನ್ ಕಟ್ಟಿಗೆ ಹೋಗೋಕ್ಕಾಗಿತ್ತು. ದಾರ್ಯಾಗ ನೀ ಬರಾಕತ್ತಿದ್ದೇನು, ನಿನ್ನ ಜೊತೆಗೆ ಬಂದೆ. ಹಂಗೆ ನಂಗೆ ಈ ಸುದ್ದಿ ಬಗ್ಗೆ ಗೊತ್ತೇ ಇಲ್ಲ ಬಿಡು. ಅಲ್ಲೇ ಊರಾಗ ಮರ್ಯಾದೆ ಹೋಗೋವಂಥದ್ದು ವಿಷಯ ನಡೆದೈತಿ. ನೀ ನೋಡಿದ್ರೆ ರೋಡ್ ತುಂಬ ರಂಗೋಲಿ ಹೆಕ್ಕೊಂಡು ಕೂತ್ಕೊಂಡು ವೆಲ್ಕಮ್ ಮಾಡ್ತೀನಿ ಅಂತೇಳಿ ಬೆಂಡ್ಲಿ ಎತ್ತಿ. ಮತ್ತು ಇತ್ತಾಗಿಂದ ಊರಾಗಿನವರೆಲ್ಲ ಹೋದವರು ಅತ್ತಾಗಿಂದ ನಿನ್ನ ಸೊಸಿನ ಮತ್ತು ಇನ್ನೇನು ಮಗ ಆಗ್ಬೇಕಾಕತ್ತವ, ಗೌಡ್ರ ಮಗ. ಅವನ್ನ ಮದುವೆ ಮಾಡಿಸಿ ಕರ್ಕೊಂಬರಂಗಿಲ್ಲನ? ಮತ್ತು ಅವ್ರಿಗೆ ಸ್ವಾಗತ ಮಾಡಕ್ಕೆ ಬೇಡನ ದೊಡ್ಡ ದೊಡ್ಡ ರಂಗೋಲಿ? ಇನ್ನೂ ಊರಾಗಿನವರೆಲ್ಲ ಹಾಕ್ಬೇಕಾಗಿತ್ತು, ಇನ್ನೂ ಹಾಕಿಲ್ಲ ಯಾರು. ನಾವು ಒಬ್ಬಕ್ಕೆ ಹಾಕೀನಿ. ಖುಷಿ ಪಡು, ನಾನಾರ ನಿಮ್ಮ ಪರಿಮಳನ ಬಗ್ಗೆ ಇಷ್ಟು ಕಾಳಜಿ ತೊಗೊಂಡನಿ ಅಂತ ಹೇಳಿ. ನೀನು ಕಾಳಜಿ ತೊಗೊಂಡಕ್ಕೆಲ್ಲ ನೀನು ಇಸಾಕರಕ್ಕೆ, ನೀನು ಇಸಾ ಅಕ್ಕಿ ಪರಿಮಳ ಅದಳಲ್ಲಕ್ಕಿ, ಅಕ್ಕಿ ವಿಷಯ ನಿಂದು ಎಲ್ಲ ಹೇಳಾಳ ನನಗೆ, ಗೊತ್ತನ? ನಿಮ್ಮವನು ನನಗೆಲ್ಲ ಹೇಳಾಳಿ. ನಿನ್ನ ಕಾಲಕ್ಕಿಲಿದ್ದೆ ಎಲ್ಲ ಗೊತ್ತೈತೆ ನನಗೆ. ಅಕ್ಕಿ ಏನೋ ಗೌಡ ಮಗನ ಜೊತೆ ಮಾತಾಡೋದಕ್ಕೆ ಇವರೆಲ್ಲ ತಪ್ಪು ತಿಳ್ಕೊಂಡಾರ. ನೀನು ಗೌಡಪ್ಪನ ಹಿಂದೆ ಹೋಗಿದ್ದೆಲ್ಲ ಬಂಗಾರ ಕೊಡಿಸ್ತಾನಂತ ತಿಳ್ಕೊಂಡು, ಅದ್ರಾಗ ಬಂಗಾರ ಕೊಡ್ಸಿದ್ನ ಗೌಡಪ್ಪ? ಹಾಂ? ಏಯ್ ಮುದುಕಿ, ನನ್ನ ಸುದ್ದಿ ಬರಬೇಡ ನೀನು. ನಾನು ಗೌಡ್ರು ಮಾತಾಡಂಗಿಲ್ಲ, ಗೊತ್ತನ? ನಾ ಗೌಡಪ್ಪನ ಹಿಂದೆ ಹೋಗಿದ್ದೆ, ನೀ ಯಾವಾಗ ನೋಡಿದ್ದಿ?
ಹೋಗಿದ್ದೆ ಲೇವ ಗೊಂಜಾಳ ಹೊಲ್ದಾಗ. ನಾ ಪಕ್ಕದ ಹೊಲ್ದಾಗ ಕಳೆ ತೆಗಿಯಕತ್ತಿದ್ದೆ. ನೀವಿಬ್ರು ಮಾತಾಡೋದು ಅಷ್ಟು ಕೇಳಿತ್ತು ನನಗೆ. ನೀನು ಬಂಗಾರದ ಚೈನ್ ತಂದಿ ಅನ್ನೋದು ಕೇಳಾಕತ್ತಿದ್ದಿ. ಅವ ಹ್ಞೂ 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 ಅಂದು ಎಲ್ಲ ಮುಗಿಯ ತನಕ ಇದ್ದು ಮುಗಿದ ಮೇಲೆ ಸೌತೆಕಾಯಿ ಕೈಯಾಗಿಟ್ಟು ಹೋಗಿದ್ನಲ್ಲ, ನಾನು ನೋಡ್ಲಿಲ್ಲನ. ಏ ಬಾಯಿ ಮುಚ್ಚ, ಬಾಯಿ ಬಿಟ್ರೆ ಮಾತ್ರ ನಿಂದು ಬಂಡವಾಳೆಲ್ಲ ಬೈಲ ಮಾಡಿಬಿಟ್ಟೇನೆ. ಬೆಂಡ್ಲಿ ಅಂತಂದು ಹಳೆ ಬೆಂಡ್ಲಿನ ನನ್ನ ಸೊಸೆ ಬಗ್ಗೆ ಮಾತಾಡಕ್ಕೆ ಬಂದೇನ್ಲೇ ಬೋಳಿ. ನಿಂದು ಬೈಲುಗಳಿತ್ತೇನೆ ಬಾ. ಏ ಮುದ್ಕಿ, ನಿಂದೆಷ್ಟೈತೆ ಅಷ್ಟ ನೋಡ್ಕ್ಯ. ನಾನು ಸುದ್ದಿಗೆ ಬಂದ್ರೆ ಮತ್ತೆ ಏನಿಲ್ಲ ನಿನ್ನ ಭಾರಿ ಗಾಚಾರನ ಬಿಡಿಸ್ಬಿಡ್ತಾನೆ ನೋಡಿ. ನಾನು ಏನಾರ ಮಾನ ಮರ್ಯಾದೆ ಐತೆನ ನೋಡ್ಕ್ಯಾನಿಂದ ಇನ್ನೊಬ್ರಿಗೆ ಗಾಚಾರ ಬಿಡ್ತಾ ಅಂತ ಗಾಚಾರನ. ಬರ್ರಿ ಬರ್ರಿ ಹೋಗೋಣ. ಈ ಬೆಂಡಿಗೆ ಬಾಯಿ ಹತ್ತೋದ್ಕಿಂತ ತೋಟದ ಮನೆಗೆ ಏನಾಗಕತ್ತೈತೆ ನೋಡ್ಕೊಂಬರೋಣ. ಹೋಗು ಹೋಗು. ಮದ್ವೆ ರೆಡಿ ಮಾಡಿರ್ತಾರಲ್ಲ, ಮದ್ವಿನ ಹೋಗಿ ಅಕ್ಷತೆ ಹಾಕಿ ಸೊಸಿನ ಮನೆಗೆ ಕರ್ಕೊಂಬ. ಮನೆಗೆ ಕರ್ಕೊಂಬರ್ತಾನೆ, ಬೇದಿಯಾಗಿ ಬಿಟ್ಟು ಬರ್ತಾನೆ. ನನ್ನ ಇಷ್ಟ, ನನ್ನ ಮಗಳು ಗೊತ್ತಾಗ್ತಾನ. ನನ್ನ ತಮ್ಮನ ಮಗಳು ಅಂದಮೇಲೆ ನನ್ನ ಮಗಳು ಇದ್ದಂಗೆ ನಾನೇನು ಬೇಕಾದ್ರೂ ಮಾಡ್ತೇನೆ. ನೀ ಕೇಳಾಕ ಸಂಬಂಧ ಇಲ್ಲ. ನೀನೊಂದು ನಿಮ್ಮವ್ವ ಬೀದಿಗೆ ಬಿಟ್ಟಾಳಲ್ಲ, ನೀ ಬೀದಿ ಬೀದಿ ಅಡ್ಡಾಡಿಕೆ ಓದಿರು. ದರಿದ್ರದೋಳು ತಂದು ದರಿದ್ರದೋಳು ನನ್ನ ಸೊಸೆ ಬಗ್ಗೆನ ಮಾತಾಡ್ತಾ. ಇವ ಬಾರಿ ಇವ ಅಕ್ಕಿ ಕೊಟ್ಟು ಏನು ಜಗಳ ಮಾಡ್ಕೊಂತ ನಿಂತ್ಕೊಂತೀನಿ ನೀನು ಬಾ. ತಡೀರಿ, ಈಕಿನ್ನು ಹಿಂಗೆ ಮಾತಾಡ್ತಾಳೆ. ಈಕಿಗೆ ನಾಲ್ಕು ಬಾರಿಸೇ ಬರ್ತಾನೆ. ಇವ ಬ್ಯಾಡ ಬಾರಿ ಇವ, ಅಲ್ಲಿ ಏನಾಗೈತೆ ನೋಡೋಣ, ಆಮೇಲೆ ಬಂದು ವಿಚಾರಿಸ್ಕೊಂಡ್ರತಿಕೆನ ಬರ್ತಾನೆ ಬೂಸುಡಿ ನಿನ್ನ. ಆಮೇಲೆ ಬಂದು ವಿಚಾರಿಸ್ಕೊಂತಾನೆ. ಹೋಗು ನಿನಗೆ ಮಂಗಳಾರತಿ ಎತ್ತದ್ರಾಗ ಅಷ್ಟು ಟೈಮ್ ಇರೋದಲ್ಲ, ಹೋಗು. ಎಲ್ಲರಿಗೂ ನಾನು ಇಲ್ಲೇ ಹಡ್ಡು ಸಿಕ್ಬಿಟ್ಟಾನಿ. ಏನ ಗಂಡು ಸತ್ತ ಬಂದು ನಾನು ಇಲ್ಲಿ ಮನೆ ಸೇರ್ಕೊಂಡಿನಿ ತವ್ರ ಬನ್ನಿನ. ಅದಕ್ಕಾಗಿ ಎಲ್ಲರೂ ಬಾಯಿ ಬದ್ನಾಕ ಮಾತಾಡ್ತಾರೆ ನನಗೆ ಬ್ಯಾಂಡ್ಲೇರ್ ತಂದು. ಯಾವಳಾದ್ರೆ ನನ್ನ ಸುದ್ದಿಗೆ ಬರಲಿ ಹಂಗೆ ಏನು ಮಯ್ಯ ನೀರು ಇಳಿಸ್ಕೈ ಬಿಡ್ತೇನೆ. ನೀರು ಯಾಕಪ್ಪ ತಿನ್ನಕ ಭಾಳ ದಿನಕ್ಕೆ ಬಂದ್ಬಿಟ್ಟಿಯಲ್ಲ. ಅಲ್ಲ, ನಿಮ್ದಕ್ಕೆ ಬಟ್ಟೆಗೆ ಅಂಗಡಿ ಮಾಡೈತಲ್ಲ ಹೊಸದಾಗಿ, ಅದಕ್ಕೆ ನಿಮ್ದಕ್ಕೆ ಅಂಗಡಿಲಿ ದುಪ್ಪಟ್ಟಾಗೆ ಸಿಗ್ತೈತಾ ನೋಡೋಕ್ಕೆ ಬಂದೆ. ಹೌದಾ? ಅದಾವ ತಗೋ. ದುಪ್ಪಟ್ಟನೂ ಅದಾವು, ದೊಡ್ಡ ದೊಡ್ಡ ವೇಲ್ ಅದಾವು, ಮತ್ತು ಸೀರೆ ಅದಾವು, ನೈಟಿ ಅದಾವು, ಲಂಗ ಅದಾವು. ಮತ್ತೇನು ಬೇಕಾಗಿತ್ತು ನಿಂಗೆ? ಬಾರೆ ಒಳಗೆ ಬಾರೆ, ನಿಮ್ದಕ್ಕೆ ಒಳಗೆ ಬಾರೆ. ಅದು ಯಾರನ್ನು ಕರೆಯಕತ್ತೀಯ ಹಂಗೆ ಒಳಗೆ ಬಾರಿ ಅಂತೇಳಿ? ಇದು ನಮ್ದಕ್ಕೆ ಮನೆ ಹತ್ರ ಶಾಲೆಗೆ ಹೋಗೋದವರಿಗೆ ಅಂಗಡಿಗೆ ಐತಲ್ಲ, ಆ ಅಂಗಡಿಗೆ ಹೆಣ್ಮಗಳು ಇದು. ಓಹೋ ಹೌದಾನ? ನೋಡಿಲ್ಲ ಬಿಡಿ. ನಾನು ಆ ಅಂಗಡಿ ಹತ್ರ ಹೋಗಿದ್ದೆ ಭಾಳ ದಿವಸದಿಂದ. ಅಲ್ಲಿ ಅಡ್ಡಾಡಿಲ್ಲ ಅಷ್ಟ, ಅಲ್ಲೇ ಓಡಾಡ್ತೀವಿ ನಾವು. ಇತ್ತೀಚೆಗೆ ಹೋಗಿಲ್ಲ ಅಷ್ಟ. ಅಲ್ಲಿ ಮೊದಲು ಬೇರೆ ಇರಿದ್ರೆ, ಈಗ ನೀವು ಬಂದ್ರೇನಲ್ಲ? ಹೌದ್ರಿ, ನಾವು ಈಗ ಭಾಳ ದಿವಸ ಆಗಿಲ್ರಿ ಬಂದು. ಈಗ ಒಂದು ತಿಂಗಳು ಆತ್ರಿ. ಮತ್ತು ಆಂಟಿ, ನನಗೆ ಜೀನ್ಸ್ ಪ್ಯಾಂಟ್ ಟಾಪ್ ಬೇಕಿತ್ರಿ. ಏಯ್ ಯಾವ್ಯಾಕ್ರಿ ಆಂಟಿ ಅಂತೀಯ ನೀನು? ಅಂಟಿ ಎಲ್ಲ ನಾನು ನಿನ್ನಷ್ಟ ವಯಸ್ಸು ನನಗೂ ಗೊತ್ತಾನ. ಏನು ನಿನ್ಕಿಂತ 6 ತಿಂಗಳು ದೊಡ್ಡಕ್ಕಿರ್ಬೋದೇನೋ ಅಷ್ಟ. ಆಂಟಿ ಅಂತ ಆಂಟಿ ಅಲ್ಲ ಫಾತಿಮಕ್ಕ, ಎಂತಾರನ್ನ ಕರ್ಕೊಂಡ್ಬರ್ತೀಯ ನೀನು? ಆಂಟಿ ಅಂತ ಹೇಳೋದಕ್ಕೆ ನನಗೆ ಆಂಟಿ ಅಂತ ನೀನು ಹೇಳ್ಬಾರ್ದ ನಕ್ಕಿ ನನ್ನ ಬಗ್ಗೆ? ಎಷ್ಟು ನನಗೆ ವಯಸ್ಸು? ನಿನ್ಕಿಂತ ಸಣ್ಣಕ್ಕೆಲ್ಲ ನಾನು. ತಂಗಿ ಹೌದು, ಅವಳು ನಿನ್ಗಿಂತನೂ ಸಣ್ಣವಳು. ಅವಳಕ್ಕೆ ಸಣ್ಣಗೆ ವಯಸ್ಸು, ಇನ್ನು ನಿಮ್ದಕ್ಕೆ ದೊಡ್ಡಗೆ ವಯಸ್ಸು. ಲಲಿತಾ, ಅವಳದಕ್ಕೆ ಗೊತ್ತಿಗೆ ಆಗಲ್ಲ ನಿಮ್ದಕ್ಕೆ ಸಣ್ಣಗೆ ವಯಸ್ಸು ಅಂತ. ನಮ್ದಕ್ಕೆ ಅವಳಿಗೆ ತಿಳಿಸಿ ಹೇಳಿದೆ. ಈಗ ನಿಮ್ದಕ್ಕೆ ದುಪ್ಪಟ್ಟಾಗೆ ತೋರಿಸಿದ್ರೆ ನಮ್ದಕ್ಕೆ ತಗೊಂಡು ಮನೆಗೆ ಹೋಗ್ತು. ನಮ್ದಕ್ಕೆ ಯಜಮಾನ ಬರ್ತಾ. ಹೌದ್ರಿ ಆಂಟಿ. ಅಲ್ಲಲ್ಲ ತುತು ಅಕ್ಕ, ನಮಗೂ ಮತ್ತು ಜೀನ್ಸ್ ಪ್ಯಾಂಟು ಟಾಪ್ ಇದ್ರೆ ತೋರಿಸ್ಬಿಡ್ರಿ, ನಾನು ತಗೊಂಡು ಹೋಗ್ತಾನೆ. ಮತ್ತು ಅಂಗಡಿಯಾಗ ಗಿರಾಕಿ ಬರ್ತಿರ್ತಾವೆ. ಹಂಗೆ ಬಾ ದಾರಿಗೆ. ಇಂಥ ತುಂಡು ಬಟ್ಟೆ ಎಲ್ಲ ಮಾರೋದಲ್ಲ ಇಲ್ಲಿ ನಾವು ಹಳ್ಳಿಯಾಗ. ಇಂಥ ತುಂಡು ಬಟ್ಟೆ ಮಾರಿದ್ರೆ ಮಧ್ಯಾಹ್ನಕ್ಕೆ ಅಂಗಡಿನ ಬಾಗಿಲು ಹಾಕಿಸ್ತಾರ. ನೀ ಎಲ್ಲಾರ ಪ್ಯಾಟ್ಯಾಗ ತೊಗೊಳೋದ ಸರಿ. ಏನವ ನೀನು ಎಲ್ಲಿಗೆ ಹಾಕಿಸ್ತಿ ಅಂದ್ರೆ ಏನು ಅರ್ಥ ನಿಂದು? ಹಂಗಲ್ಲ, ನಿಮ್ದಕ್ಕೆ ಬಟ್ಟೆ ಎಲ್ಲಿಂದ ತರ್ತೈತಿ ಅಂತ ಕೇಳಿದೆ. ನಾನು ಹುಬ್ಳಿಯಿಂದ ಹಾಕಿಸ್ತೇನೆ. ಹುಬ್ಳ್ಯಾಗ ವಿಡಿಯೋ ಕಾಲ್ ಮಾಡ್ತೇನೆ, ಅವರು ಬಟ್ಟೆ ಹಾಕ್ತಾರೆ ಅಲ್ಲಿಂದ. ಮತ್ತೇನಿಲ್ಲ, ವಿಶೇಷ ಏನಿಲ್ಲ. ಇವ ಇಷ್ಟ ಸ್ವಲ್ಪ ತರಿಸ್ತಾನೆ, ಭಾಳ ಏನು ತರ್ಸಂಗಿಲ್ಲ. ನಮ್ಮಣ್ಣ ಏನು ಭಾಳ ರೊಕ್ಕ ಕೊಡಲಿಲ್ಲ. 10,000 ರೂಪಾಯಿ ಕೊಟ್ಟ 10,000 ರೂಪಾಯಿದಾಗ ಇಷ್ಟು ಬಟ್ಟೆ ಹಾಕ್ಸೇನಿ. ಇದ್ರಾಗ ಲಾಭದಾಗ ಮಾಡ್ಕೊಂತ ಹೋಗ್ಬೇಕಲ್ಲ. ಮತ್ತು ಗಂಡು ಸತ್ತರು ನಾವು ಮೊದಲು ಏನಾರು ಒಂದು ಮಾಡ್ಬೇಕಲ್ವಾ ಜೀವನಕ್ಕೆ. ಕುಟ್ಕ ಕೆಳಗೆ ಕುಟ್ಗಳ ನಿಂತ್ಕೊಂಡು ವ್ಯಾಪಾರ ಮಾಡ್ತೇನೆ. ಲಲಿತಾ, ಈ ಸೀರೆಗೆ ಎಲ್ಲ ಎಷ್ಟಕ್ಕೆ ದುಡ್ಡು? ಅಯ್ಯೋ ಇವೆಲ್ಲ 1000, 500, 600, 800 ಎಲ್ಲ 1000ದ ಒಳಗೆ. ಸರಿ ನಮ್ದಕ್ಕೆ ದುಪ್ಪಟ್ಟಾಗೆ ತೋರಿಸು. ಅಲ್ಲ ದುಪ್ಪಟ್ಟ ತೋರಿಸ್ತಾನೆ ಆತು. ಅಲ್ಲ ಮತ್ತೇನು ಪರಿಮಳನ ಸುದ್ದಿ ಏನೋ ಜೋರು ಹೇಳಾಕತ್ತಿದ್ರಲ್ಲ, ಏನು? ಏನು ನಮ್ದಕ್ಕೆ ಗೊತ್ತೇ ಇಲ್ಲ. ಕಲ್ಯಾಣಿ ಬಾಲ ನೀನು ಗೊತ್ತಿಲ್ಲದಿರ್ತತ್ತ ನಿನಗೆ. ಏನನ್ನ ಹೇಳು, ನನಗೂ ಗೊತ್ತಾಗ್ಲಿ. ಸ್ವಲ್ಪ ಅರ್ಧ ಗೊತ್ತೈತಿ, ಪೂರ್ತಿ ತಿಳ್ಕೊಳ್ಳೋಣ ಅಂತ. ನಿಂಗೆ ಗೊತ್ತೈತಲ್ಲ ಅದಕ್ಕೆ. ಅದು ನಮ್ದಕ್ಕೆ ಹೇಳಿದ್ರೆ ನಿಮ್ದಕ್ಕೆ ಎಲ್ಲರಿಗೂ ಮುಂದೆ ಹೇಳಿಕೆ ಬಿಡ್ತೈತಿ.
ಯವ್ವ ಫಾತಿಮಕ್ಕ, ಈಗೇನು ಯಾರ್ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡೇನು? ಎಲ್ಲರಿಗೂ ಗೊತ್ತೈತಿ ಏನೇನು ಆತ ಅನ್ನೋದು A to Z ಪಿನ್ ಟು ಪಿನ್ ಬಿಡ್ಲಾರ್ದಂಗೆ ಹೇಳು.